ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಎಜೆ ಕುಚ್ಚು ಕ್ರಿಯೇಷನ್ಸ್. ಇವತ್ತೊಂದು ಡಿಫ್ರೆಂಟ್ ಆದಂಥ ಬ್ರೈಡಲ್ ಕ್ರೋಶ ಕುಚ್ಚು ಡಿಸೈನ್ನ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಮೊದಲಿಗೆ 6 ಎಳೆ ದಾರನ ಗಂಟು ಹಾಕ್ಕೊಂಡಿದ್ದೀನಿ. ಹಾಗೆ 11 ಅಥವಾ 10 ನಂಬರ್ ಕ್ರೋಶ ನೀಡಲ್ನ ತಗೊಂಡು ಈ ರೀತಿಯಾಗಿ ಬಟ್ಟೆಗೆ 1 ರಿಂದ 2 ಸಲ ಲಾಕ್ ಮಾಡ್ಕೊಳ್ಬೇಕು. ಅದಾದ ನಂತರ 5 ಚೈನ್ ಹಾಕೊಳ್ಳೋದು. 5 ಚೈನ್ ಹಾಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳೋದು. ಲಾಕ್ ಅಥವಾ ಸಿಂಗಲ್ ಕ್ರೋಶ ಅಂತ ಕರಿತೇವೆ. ಸೊ ಸ್ಟಾರ್ಟಿಂಗ್ 5 ಚೈನ್ ಲಾಕ್, ಅದಾದ್ಮೇಲೆ ಈಗ 3 ಚೈನ್ ಹಾಕೋಬೇಕು. 2 3 ಚೈನ್ ಹಾಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆಗೆ ಲಾಕ್. ಮತ್ತೆ ಈಗ 3 ಚೈನ್ ಹಾಕೊಳ್ಳೋದು. ಸ್ಟಾರ್ಟಿಂಗ್ ಅಲ್ಲಿ 5 ಚೈನ್ 3 ಚೈನ್ ಮತ್ತೆ 3 ಚೈನ್. ಸೊ ನಿಮಗೆ ಕುಚ್ಚು ಗ್ಯಾಪ್ ಜಾಸ್ತಿ ಬೇಡ ಅಂತ ಇದ್ದಲ್ಲಿ 5 ಚೈನ್ ಬದಲಿಗೆ 4 ಚೈನ್ ಕೂಡ ನೀವು ಹಾಕ್ಕೋಬಹುದು. ಸೊ 3 ಚೈನ್ 2 ಟೈಮ್ಸ್ ಹಾಕಿ ಲಾಕ್ ಮಾಡ್ಕೊಳ್ಳಿ. 5 ಚೈನ್ 3 ಚೈನ್ 3 ಚೈನ್ ಲಾಕ್ ಆದ್ಮೇಲೆ ದಾರನ ಈ ರೀತಿ ಒಂಚೂರು ಮೇಲೆ ಕೇಳ್ಕೊಳ್ಬೇಕು. ಎಳ್ಕೊಂಡು ಬ್ರೈಡಲ್ ಬೀಡ್ ಇದ್ರೆ ಇನ್ಸರ್ಟ್ ಮಾಡ್ಕೊಳ್ಬೇಕು. ನಾನಿಲ್ಲಿ ಫ್ಲವರ್ ಬೀಡ್ನ ತಗೊಂಡಿದ್ದೀನಿ, ಬಿಗ್ ಸೈಜ್ ಬೀಡು. ನೀವು ಯಾವ ರೀತಿ ಡಿಸೈನ್ ಬೇಕಾದ್ರೂ ಬೀಡ್ನ ಯೂಸ್ ಮಾಡ್ಕೊಳ್ಬೋದು. ಬೀಡ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ಬಟ್ಟೆಗೆ ನೀಡಲ್ ಹಾಕಿ ದಾರನ ಮೇಲೆ ಕೇಳ್ಕೊಳ್ಬೇಕು. ನೀಡಲ್ ಮೇಲೆ 2 ದಾರ ಇರುತ್ತೆ, 2 ದಾರ ಸೇರಿ ಒಂದು ಮಾಡ್ಕೋಬೇಕು. ಇದಕ್ಕೆ ನಾವು ಸಿಂಗಲ್ ಕ್ರೋಶ ಅಥವಾ ಲಾಕ್ ಅಂತ ಕರಿತೀವಿ. ಅದಾದ ನಂತರ 6 ಚೈನ್ ಹಾಕೋಬೇಕಾಗತ್ತೆ. ನೋಡಿ 6 ಚೈನ್ ಹಾಕೊಂಡು ಬಟ್ಟೆನ ಉಲ್ಟಾ ತಿರ್ಗಿಸ್ಕೊಳ್ಬೇಕು. ಉಲ್ಟಾ ತಿರುಗಿಸಿ ಬೀಡ್ ಆದ್ಮೇಲೆ ಲಾಕ್ ಕಾಣಿಸುತ್ತಲ್ಲ ಅಲ್ಲಿಗೆ ನೀಡಲ್ ಹಾಕಿ ಲಾಕ್ ಮಾಡ್ಕೋಬೇಕು. ಅದಾದ ನಂತರ 3 ಚೈನ್ ಹಾಕೊಳ್ಳೋದು. 1 2 3 ಚೈನ್ ಹಾಕೊಂಡು ನೆಕ್ಸ್ಟ್ ಲಾಕ್ ಇರುತ್ತಲ್ಲ 3 ಚೈನ್ ಆದ್ಮೇಲೆ ಅದರ ಮೇಲೇನೆ ಲಾಕ್ ಮಾಡ್ಕೋಬೇಕು. ಈಗ ಬಟ್ಟೆನ ಸೀದಾ ಇಟ್ಕೊಳ್ಳೋದು. ಸೀದಾ ಇಟ್ಕೊಂಡು ಈಗ ಸೂಜಿ ಮೇಲೆ 2 ಸಲ ದಾರ ಸುತ್ಕೊಳ್ಳೋದು. ಸುತ್ಕೊಂಡು ಈ 6 ಚೈನ್ ಹಾಕಿರ್ತೀವಲ್ಲ, ಬೀಡ್ ಬ್ಯಾಕ್ ಸೈಡ್ ನಮ್ಗೆ 6 ಚೈನ್ ಇರುತ್ತೆ, ಅಲ್ಲಿ ನೀಡಲ್ ಹಾಕಿ ದಾರನ ಮೇಲೆ ತಂದು ಎರಡಕ್ಕೊಂದು 3 ಟೈಮ್ಸ್ ಮಾಡ್ಬೇಕು. ನಾವಿದನ್ನ ಟ್ರಿಪಲ್ ಕ್ರೋಶ ಅಂತ ಕರಿತೀವಿ. ಅದಾದ ನಂತರ ಮತ್ತೆ ಸೂಜಿ ಮೇಲೆ 2 ಸಲ ದಾರ ಸುತ್ಕೊಳ್ಳೋದು. ಅದೇ ಗ್ಯಾಪ್, ಆ 6 ಚೈನ್ ಗ್ಯಾಪ್ ಏನಿದೆ ಅಲ್ಲಿಗೆ ನೀಡಲ್ ಹಾಕಿ ದಾರನ ಮೇಲೆ ತರಬೇಕು. ನೀಡಲ್ ಮೇಲೆ 4 ದಾರ ಇರುತ್ತೆ. ಫಸ್ಟ್ 2 ದಾರ ಒಂದು ಮಾಡೋದು, ಸೆಕೆಂಡ್ 2 ದಾರ ಮತ್ತೆ ಲಾಸ್ಟ್ 2 ದಾರ ಒಂದು ಮಾಡ್ಕೊಳ್ಬೇಕು. ಈ ರೀತಿಯಾಗಿ 12 ಟ್ರಿಪಲ್ ಕ್ರೋಶಗಳನ್ನ ಈ 6 ಚೈನ್ ಗ್ಯಾಪ್ ಅಲ್ಲಿ ಮಾಡ್ಕೊಳ್ಬೇಕಾಗುತ್ತೆ. ಸ್ಟಾರ್ಟಿಂಗ್ ಅಲ್ಲಿ 3 ಚೈನ್ ಹಾಕಿರ್ತೀವಲ್ಲ ಅದನ್ನ ಬಿಟ್ಟು 12 ಟ್ರಿಪಲ್ ಕ್ರೋಶಗಳನ್ನ ಹಾಕೋಬೇಕು. ಸೂಜಿ ಮೇಲೆ 2 ಸಲ ದಾರ ಸುತ್ಕೊಳ್ಳೋದು. 6 ಚೈನ್ ಗ್ಯಾಪ್ ಅಲ್ಲಿ ನೀಡಲ್ ಹಾಕಿ ದಾರನ ತಂದು ಎರಡಕ್ಕೊಂದು ಮಾಡೋದು, ಎರಡಕ್ಕೊಂದು ಮಾಡೋದು, ಮತ್ತೆರಡಕ್ಕೊಂದು ಮಾಡೋದು. ಈ ರೀತಿಯಾಗಿ 12 ಟ್ರಿಪಲ್ ಕ್ರೋಶಗಳನ್ನ ಮಾಡ್ಕೊಳ್ಬೇಕು. 12 ಟ್ರಿಪಲ್ ಕ್ರೋಶ ಆದ್ಮೇಲೆ ಸೂಜಿ ಮೇಲೆ 1 ಸಲ ದಾರ ಸುತ್ಕೋಬೇಕು. ಇಲ್ಲಿ ಬಟ್ಟೆಗೆ ನಾವಲ್ಲಿ ಲಾಕ್ ಮಾಡ್ಕೊಂಡಿರ್ತೀವಲ್ಲ ಆ ದಾರದ ಮೇಲೆ ನೀಡಲ್ ಹಾಕಿ ದಾರನ ತಂದು ಎರಡಕ್ಕೊಂದು ಅಂದ್ರೆ ಡಬಲ್ ಕ್ರೋಶನ ಮಾಡ್ಕೊಳ್ಳೋದು. 12 ಟ್ರಿಪಲ್ ಕ್ರೋಶ ಹಾಗೂ 1 ಡಬಲ್ ಕ್ರೋಶೆ ಮಾಡಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆಗೆ ಲಾಕ್. ಈ ರೀತಿ ಅದಾದ ನಂತರ ಈಗ ಮತ್ತೆ 3 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆಗೆ ಲಾಕ್. ಸ್ಟಾರ್ಟಿಂಗ್ ಅಲ್ಲಿ ಮಾತ್ರ 2 ಟೈಮ್ಸ್ 3 ಚೈನ್ ಹಾಕ್ತೀವಿ. ಒಂದು ಆರ್ಚ್ ಆದ್ಮೇಲೆ 1 ಸಲ 3 ಚೈನ್ ಹಾಕೋಬೇಕಾಗತ್ತೆ. ಸೊ ಈಗ ಮತ್ತೆ 5 ಚೈನ್ ಹಾಕೊಳ್ಳೋದು. 5 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ಎಲ್ಲಿ ಬರುತ್ತೆ ಅಲ್ಲಿಗೆ ಬಟ್ಟೆಗೆ ನೀಡಲ್ನ ಹಾಕಿ ದಾರನ ಮೇಲೆ ಕೇಳ್ಕೊಳ್ಬೇಕು. ಸೂಜಿ ಮೇಲೆ 2 ದಾರ ಇರುತ್ತೆ, 2 ದಾರ ಸೇರಿ ಒಂದು ಮಾಡ್ಕೋಬೇಕು. ನೋಡಿ ಸ್ಟಾರ್ಟಿಂಗ್ ಅಲ್ಲಿ 5 ಚೈನ್ ಒಂದ್ಸಲ, 3 ಚೈನ್ 2 ಟೈಮ್ಸ್, ಅದಾದ್ಮೇಲೆ ಆರ್ಚ್ ಮಾಡೋದು, ಅದಾದ್ಮೇಲೆ 3 ಚೈನ್ ಒಂದ್ಸಲ ಮಾಡ್ಕೊಳ್ಳೋದು, 5 ಚೈನ್ ಆದ್ಮೇಲೆ 2 ಸಲ 3 ಚೈನ್ ಮಾಡ್ಕೋಬೇಕು. ಆರ್ಚ್ ಆದ್ಮೇಲೆ 1 ಸಲ 3 ಚೈನ್ ಮಾಡ್ಬೇಕು.
ಇದನ್ನ ನೆನ್ಪಿಟ್ಕೊಂಡ್ರೆ ಆಯ್ತು, ಕನ್ಫ್ಯೂಸ್ ಆಗೋದಿಲ್ಲ. ಸೊ ಈ ರೀತಿ 5 ಚೈನ್ ಹಾಕಿ ಲಾಕ್ ಹಾಕಿದ್ದೀನಿ. ಅದಾದ್ಮೇಲೆ 3 ಚೈನ್, ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್, ಮತ್ತೆ 3 ಚೈನ್ ಹಾಕೊಳ್ಳೋದು, ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳೋದು. ಸೊ 2 ಟೈಮ್ಸ್ 3 ಚೈನ್ ಆದ್ಮೇಲೆ ಈಗ ದಾರನ ಮೇಲೆ ಕೇಳ್ಕೊಳ್ಬೇಕು. ಮೇಲೆ ಕೇಳ್ಕೊಂಡು ಮತ್ತೊಂದು ಬ್ರೈಡಲ್ ಬೀಡ್ನ ಇನ್ಸರ್ಟ್ ಮಾಡ್ತೀವಿ. ಬೀಡ್ ಇನ್ಸರ್ಟ್ ಮಾಡಿ ನೆಕ್ಸ್ಟ್ ಬೀಡ್ ಲಾಕ್, ಬೀಡ್ನ ಇನ್ಸರ್ಟ್ ಮಾಡೋದು, ಬೀಡ್ ಲಾಕ್ ಮಾಡೋದು. ಅದಾದ ನಂತರ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆಗೆ ಕರೆಕ್ಟಾಗಿ ನೀಡಲ್ ಹಾಕಿ ದಾರನ ತಂದು 2 ದಾರ ಸೇರಿ 1 ಮಾಡ್ಕೋಬೇಕು. ಈಗ 6 ಚೈನ್ ಹಾಕೊಳ್ಳೋದು. ತೀರಾ ಟೈಟ್ ಆಗು ಇರಬಾರ್ದು. ನಿಮ್ಗೆ 6 ಚೈನ್ ತುಂಬಾ ಟೈಟ್ ಆಗಿ ಹಾಕ್ತೀರಾ ಅಂದ್ರೆ 7 ಚೈನ್ ಹಾಕೊಳ್ಳಿ. ಲೂಸ್ ಆಗಿ ಚೈನ್ಗಳನ್ನ ಹಾಕೊಳ್ತೀನಿ ಅಂತಂದ್ರೆ 6 ಚೈನ್ ಹಾಕೊಂಡ್ರೆ ಕರೆಕ್ಟಾಗಿ ಇಡ್ಸುತ್ತೆ. 6 ಚೈನ್ ಹಾಕಿ ಬಟ್ಟೆನ ಉಲ್ಟಾ ತಿರುಗಿಸ್ಕೊಳ್ಬೇಕು. ಉಲ್ಟಾ ತಿರುಗಿಸ್ಕೊಂಡು ಈ ಬೀಡ್ ಪಕ್ಕ ನಮ್ಗೆ ಲಾಕ್ ಏನ್ ಕಾಣಿಸುತ್ತೆ ಅಲ್ಲಿಗೆ ನೀಡಲ್ ಹಾಕ್ಬೇಕು. ನೀಡಲ್ ಹಾಕಿ ದಾರನ ಮೇಲೆ ಕೇಳ್ಕೊಂಡು 2 ದಾರ ಸೇರಿ 1 ಮಾಡ್ಕೊಬೇಕು. ಈ ರೀತಿಯಾಗಿ ಲಾಕ್ನ ಮಾಡ್ಕೊಳ್ಬೇಕು. ಈಗ ನೆಕ್ಸ್ಟ್ ಮತ್ತೆ 3 ಚೈನ್ ಹಾಕೊಂಡು ಲಾಕ್ ಇರೋ ಕಡೆ ಲಾಕ್, ಚೈನ್ ಹಾಕಿ ನೆಕ್ಸ್ಟ್ ಲಾಕ್ ಇರೋ ಕಡೆ ಲಾಕ್ ಮಾಡ್ಕೋಬೇಕು. ಈಗ ಬಟ್ಟೆನ ಉಲ್ಟಾ ತಿರ್ಸ್ಕೊಳ್ಳೋದು ಅಂದ್ರೆ ಸೀದಾ ಇಟ್ಕೊಳ್ಬೇಕು. ಇವಾಗ ಸೀದಾ ಇಟ್ಕೊಂಡು ಸೂಜಿ ಮೇಲೆ 2 ಸಲ ದಾರನ ಸುತ್ಕೊಳ್ಬೇಕು. 2 ಸಲ ದಾರ ಸುತ್ಕೊಂಡು ಈ ಬೀಡ್ ಬ್ಯಾಕ್ ಸೈಡ್ 6 ಚೈನ್ ಏನಿರುತ್ತೆ ಅಲ್ಲಿ ನೀಡನ್ನ ಹಾಕಿ ದಾರನ ತಂದು 2 ದಾರ ಸೇರಿ 1 ಮತ್ತೆ 2 ದಾರ ಸೇರಿ 1 ಅಂದ್ರೆ ಟ್ರಿಪಲ್ ಕ್ರೋಶನ ಮಾಡ್ಕೊಳ್ಬೇಕು. ಮಾಡ್ಕೊಂಡು 12 ಟ್ರಿಪಲ್ ಕ್ರೋಶ ಆದ್ಮೇಲೆ ಇಷ್ಟ ಅಲ್ಲಿ ಬೀಡ್ ಆದ್ಮೇಲೆ ಲಾಕ್ ಇರುತ್ತಲ್ಲ ಅಲ್ಲಿಗೆ 1 ಡಬಲ್ ಕ್ರೋಶೆ ಮಾಡ್ಕೋಬೇಕು ನಾವು. 1 ಡಬಲ್ ಕ್ರೋಶೆ. ಅದಾದ್ಮೇಲೆ ಬಟ್ಟೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್. ಸ್ಟಾರ್ಟಿಂಗು 3 ಚೈನ್ ಹಾಕಿ ಬಟ್ಟೆನ ಉಲ್ಟಾ ತಿರುಗಿಸ್ಕೊಂಡು ಕಂಬ ಮಾಡ್ತೀವಲ್ಲ ಅಲ್ಲಿ 12 ಟ್ರಿಪಲ್ ಕ್ರೋಶೆ ಬರಬೇಕು. ಅದಾದ ನಂತರ ಬಟ್ಟೆಗೆ ಲಾಕ್ ಮಾಡಿರ್ತೀವಲ್ಲ ಅದಕ್ಕೆ 1 ಡಬಲ್ ಕ್ರೋಶೆ. ಅದಾದ್ಮೇಲೆ ಮತ್ತೆ 3 ಚೈನ್ ಹಾಕಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳೋದು. ಸೊ ಇದೇ ರೀತಿಯಾಗಿ ಪೂರ್ತಿ ಡಿಸೈನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ನೀವು ಸ್ಯಾರಿಯಲ್ಲಿ ಎಂಡ್ವರೆಗೂ ಈ ರೀತಿ ಹಾಕೊಂಡು ಹೋಗ್ಬೇಕು. ಸೊ ಇಲ್ಲಿ 2 ಸ್ಟೆಪ್ ಆಗೋದನ್ನ ನಾನಿಲ್ಲಿ ಸಿಂಗಲ್ ಸ್ಟೆಪ್ ಅಲ್ಲಿ ತೋರಿಸಿದ್ದೀನಿ. ಈ ಡಿಸೈನ್ನ ಈ ಸ್ಟೆಪ್ನ ಸೊ ಈ ರೀತಿಯಾಗಿ ಕಾಣಿಸುತ್ತೆ. ಲಾಸ್ಟಲ್ಲಿ ಆದಷ್ಟು 5 ಚೈನ್ ಎಂಡ್ ಆಗೋ ರೀತಿ ಟ್ರೈ ಮಾಡಿ. ನೆಕ್ಸ್ಟ್ ನಾನು ಬ್ಲೂ ಕಲರ್ ಥ್ರೆಡ್ನ ತಗೊಂಡಿದ್ದೀನಿ. 6 ಎಳೆ ದಾರನ ಗಂಟು ಹಾಕೊಂಡು ಮೀಡಿಯಂ ಸೈಜ್ ಬೀಡ್ನ ಪೋಣಿಸಿಟ್ಕೊಂಡಿದ್ದೀನಿ ದಾರಕ್ಕೆ. ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಆದ್ಮೇಲೆ 4 ಅಥವಾ 5 ಚೈನ್ ನಿಮ್ಗೆ ಅಲ್ಲಿ ಎಷ್ಟು ಇಡ್ಸುತ್ತೋ ಅಷ್ಟು ಚೈನ್ಗಳನ್ನ ಹಾಕೋಬೇಕಾಗುತ್ತೆ. ನಾನು ಈ ಸ್ಟೆಪ್ ಅಲ್ಲಿ ಸ್ಮಾಲ್ ಸೈಜ್ ಮತ್ತೆ ಮೀಡಿಯಂ ಸೈಜ್ 2 ಸೈಜ್ ಬೀಡ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ 5 ಚೈನ್ ಆದ್ಮೇಲೆ ಲಾಕ್ ಇರೋ ಕಡೆ ಲಾಕ್ ಮಾಡ್ಕೊಳ್ಬೇಕು. ಲಾಕ್ ಇರೋ ಕಡೆ ಲಾಕ್ ಮಾಡ್ಕೊಂಡು 1 ಬೀಡ್ನ ಸರಿಸ್ಕೊಳ್ಬೇಕು. ಸರಿಸ್ಕೊಂಡು ಸೂಜಿ ಮೇಲೆ 1 ಸಲ ದಾರನ ಸುತ್ಕೊಂಡು ಆ 3 ಚೈನ್ ಆದ್ಮೇಲೆ ಕಂಬ ಹಾಕಿರ್ತೀವಲ್ಲ 3 ಚೈನ್ ಮತ್ತೆ ಕಂಬ 2ರ ಮಧ್ಯೆ ಏನು ಹೋಲ್ ಕಾಣಿಸುತ್ತೆ ಅಲ್ಲಿ ನೀಡಲ್ ಹಾಕಿ ದಾರನ ತಂದು ಆ ಬೀಡ್ನ ಮುಂದಕ್ಕೆ ಸರಿಸ್ಕೊಂಡು 2ಕ್ಕೊಂದು ಮಾಡ್ಕೋಬೇಕು. ಸೊ ಡಬಲ್ ಕ್ರೋಶನ ಮಾಡ್ಕೊಂಡಿದ್ವಿ. ಈಗ ದಾರನ ಮೇಲೆ ಕೇಳ್ಕೊಂಡು ಸ್ಮಾಲ್ ಸೈಜ್ ಬೀಡ್ನ ನಾನಿಲ್ಲಿ ಇನ್ಸರ್ಟ್ ಮಾಡ್ತೀನಿ. ಸ್ಮಾಲ್ ಸೈಜ್ ಬೀಡು ಇನ್ಸರ್ಟ್ ಮಾಡೋದು. ಸೊ ಇಲ್ಲಿ ನೀವು 11 ನಂಬರ್ ಕ್ರೋಶ ಹ್ಯಾಂಡಲ್ ತಗೊಂಡ್ರೆ ಸ್ವಲ್ಪ ಈಸಿ ಅನಿಸುತ್ತೆ. ಈ ಸೈಜ್ ಬೀಡಿಗೆ ಬೀಡ್ ಇನ್ಸರ್ಟ್ ಮಾಡಿ ಈಗ ದಾರದಲ್ಲಿ ಪೋಣಿಸ್ಕೊಂಡಿರ್ತೀವಲ್ಲ ಬೀಡ್ ಅದನ್ನು ಸರಿಸ್ಕೊಳ್ಬೇಕು. ಸ್ಟಾರ್ಟಿಂಗಲ್ಲಿ ಮಾತ್ರ ಮೀಡಿಯಂ ಸೈಜ್ ಬೀಡ್ ಯೂಸ್ ಮಾಡಿ ಕಂಬ ಮಾಡಿರೋದು. ಈಗ ಸ್ಮಾಲ್ ಸೈಜ್ ಬೀಡ್ನ ಇನ್ಸರ್ಟ್ ಮಾಡ್ಕೊಂಡು ಈಗ ಸೂಜಿ ಮೇಲೆ 1 ಸಲ ದಾರನ ಸುತ್ಕೊಂಡು ನೆಕ್ಸ್ಟ್ ಹೋಲ್ ಏನು ಕಾಣಿಸುತ್ತೆ ಅಲ್ಲಿಗೆ ನೀಡಲ್ ಹಾಕಿ ದಾರನ ತಂದು ಈ ಬೀಡ್ನ ಮುಂದಕ್ಕೆ ಸರಿಸ್ಕೊಳ್ಬೇಕು. ಮೀಡಿಯಂ ಸೈಜ್ ಬೀಡ್ನ ಮುಂದಕ್ಕೆ ಸರಿಸ್ಕೊಂಡು 2 ದಾರ 1 ಮಾಡಬೇಕು ಮತ್ತೆ 2 ದಾರ 1 ಮಾಡ್ಕೋಬೇಕು.
ಈಗ 2 ಚೈನ್, ಗ್ಯಾಪ್ ಅಲ್ಲಿ ನೀಡಲ್ ಹಾಕಿ ದಾರನ ತೆಗೆದು 2 ದಾರ ಸೇರಿ 1 ಮಾಡ್ಕೋಬೇಕು. ಈಗ ಮತ್ತೆ ಬೀಡ್ ನ ಇನ್ಸರ್ಟ್ ಮಾಡ್ಕೊಳ್ಬೇಕು. ಬೀಡ್ ನ ಇನ್ಸರ್ಟ್ ಮಾಡೋದು, ಪಿಕಾಟ್ ಮಾಡಿದೀನಿ ಆಲ್ರೆಡಿ. ಈಗ ಬೀಡ್ ನ ಇನ್ಸರ್ಟ್ ಮಾಡ್ತೀನಿ. ಸ್ಮಾಲ್ ಸೈಜ್ ಬೀಡ್ ನ ಇನ್ಸರ್ಟ್ ಮಾಡಿ ಒಂದು ಮೀಡಿಯಂ ಸೈಜ್ ಬೀಡ್ ನ ಸರಿಸ್ಕೊಳ್ಬೇಕು. ಈ ರೀತಿ ಆದ್ಮೇಲೆ ಸುಜ್ಜಿ ಮೇಲೆ ಒಂದ್ಸಲ ದಾರ ಸುತ್ಕೊಂಡು ನೆಕ್ಸ್ಟ್ ಹೋಲ್ ಏನ್ ಕಾಣಿಸುತ್ತೆ ಅಲ್ಲಿಗೆ ನಿಡಲ್ ಹಾಕಿ ದಾರನ ತರಬೇಕು. ಬೀಡ್ ನ ಮುಂದಕ್ಕೆ ಸರಿಸ್ಕೊಂಡು ಫಸ್ಟ್ 2 ದಾರ ಒಂದ್ ಮಾಡ್ಬೇಕು, ಮಿಕ್ಕಿದ 2 ದಾರ ಒಂದ್ ಮಾಡ್ಕೋಬೇಕು. ಈಗ 2 ಚೈನ್, ಈಗ ನಾವು ಡಬಲ್ ಕ್ರೋಶೆ ಮಾಡಿರ್ತೀವಲ್ಲ ಆ ಗ್ಯಾಪ್ ಏನ್ ಕಾಣಿಸುತ್ತೆ ಅಲ್ಲಿಗೆ ನೀಡಲ್ ಹಾಕಿ ದಾರನ ತಂದು 2ಕ್ಕೆ ಒಂದೊಂದೇ ಪಿಕಾಟ್ ನ ಮಾಡ್ಕೊಳ್ತಾರೆ. ಸೊ ಇದೇ ರೀತಿಯಾಗಿ 12 ಪಿಕಾಟ್ಸ್ ನ ಮಾಡ್ಕೊಳ್ಬೇಕಾಗುತ್ತೆ. 12 ಮೀಡಿಯಂ ಸೈಜ್ ಬೀಡ್ ಆಗುತ್ತೆ ಮತ್ತು 11 ಸ್ಮಾಲ್ ಸೈಜ್ ಬೀಡ್ ನ ಯೂಸ್ ಮಾಡ್ಕೊಳ್ಬೇಕು. ಈ ರೀತಿ 13 ಪಿಕಾಟ್ಸ್ ಆದ್ಮೇಲೆ ನೆಕ್ಸ್ಟ್ ಲಾಕ್ ಏನ್ ಕಾಣಿಸುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತಾ ಇದ್ವಿ. ಸೊ ನೋಡಿ, ಅದಾದ್ಮೇಲೆ ಮತ್ತೆ 5 ಚೈನ್ ಇರೋ ಕಡೆ 5 ಚೈನ್ ಹಾಕೊಳ್ಳೋದು. ಸೊ 5 ಚೈನ್ ಹಾಕಿ ಲಾಕ್ ಇರೋ ಕಡೆ ಲಾಕ್, ಲಾಕ್ ಇರೋ ಕಡೆ ಲಾಕ್. ಸಾರಿ, ನಾನು ಇದು ಆರ್ಚದು ಸ್ಟಾರ್ಟಿಂಗ್ ಅಲ್ಲೇ ಪಿಕಾಟ್ ನ ಹಾಕೋದನ್ನ ಮಿಸ್ ಮಾಡಿದೀನಿ, ಕ್ಲಿಪ್ಪಿಂಗ್ಸ್ ನ. ಅದನ್ನ ಈ ಒಂದು ಆರ್ಚ್ ಅಲ್ಲಿ ತೋರಿಸ್ತೀನಿ. ಸೊ ಬೀಡ್ ನ ಸರಿಸ್ಕೊಂಡೆ. ಸ್ಟಾರ್ಟಿಂಗ್ ಅಲ್ಲಿ ಸ್ಮಾಲ್ ಸೈಜ್ ಬೀಡ್ ಹಾಕೋ ಆಗಿಲ್ಲ, ಮೀಡಿಯಂ ಸೈಜ್ ಬೀಡ್ ನ ಜರುಗಿಸ್ಕೊಳ್ಬೇಕು. ಜರುಗಿಸ್ಕೊಂಡು 3 ಚೈನ್ ಮತ್ತೆ ಟ್ರಿಪಲ್ ಕ್ರೋಶೆ ಮಧ್ಯೆ ಹೋಲ್ ಏನ್ ಕಾಣಿಸುತ್ತೆ ಅಲ್ಲಿ ನೀಡಲ್ ಹಾಕಿ ದಾರನ ತಂದು 2ಕ್ಕೆ1 ಮಾಡಿ ಬೀಡ್ ನ ಮುಂದಕ್ಕೆ ಸರಿಸ್ಕೊಳ್ಬೇಕು. ಮತ್ತೆ 2ಕ್ಕೆ1 ಮಾಡ್ಕೊಳ್ತಾ ಇದ್ದೀನಿ. ಈಗ ಸ್ಮಾಲ್ ಸೈಜ್ ಬೀಡ್ ನ ಇನ್ಸರ್ಟ್ ಮಾಡ್ಕೊಳ್ಬೇಕು. ಸೊ ಸಾರಿ, 3 ಚೈನ್ ಮಾಡ್ಕೊಳ್ತೇವೆ ನೋಡಿ. ಪಿಕಾಟ್ ನ ಮಾಡ್ಕೊಂಡು ನಾವಲ್ಲಿ ಕಂಬ ಏನ ಹಾಕಿರ್ತೀವಿ ಅಲ್ಲಿಗೆ ಒಂದು ಪಿಕಾಟ್ ನ ಮಾಡ್ಕೊಳ್ಬೇಕು. ಪ್ರತಿಯೊಂದು ಕಂಬದ ಮೇಲೂ ಪಿಕಾಟ್ಸ್ ಬರುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ಮಾತ್ರ ಸ್ಮಾಲ್ ಸೈಜ್ ಬೀಡ್ ನ ಯೂಸ್ ಮಾಡೋಂಗಿಲ್ಲ ಅಷ್ಟೇ. ಸೊ ಇಲ್ಲಿ ಪಿಕಾಟ್ ಆದ್ಮೇಲೆ ನಾನೀಗ ಸ್ಮಾಲ್ ಸೈಜ್ ಬೀಡ್ ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಸ್ಮಾಲ್ ಸೈಜ್ ಬೀಡ್ ನ ಇನ್ಸರ್ಟ್ ಮಾಡ್ಕೊಳ್ಬೇಕು. ಈ ರೀತಿ 3 ರಿಂದ 4 ಬೀಡ್ ಒಂದೇ ಸಲ ತಗೊಂಡ್ರೆ ನಿಮ್ಗೆ ಬೇಗ ಕೆಲಸ ಫಿನಿಶ್ ಮಾಡ್ಕೊಳ್ಬಹುದು. ಸೊ ಸ್ಮಾಲ್ ಸೈಜ್ ಬೀಡ್ ಇನ್ಸರ್ಟ್ ಮಾಡಿ ಮೀಡಿಯಂ ಸೈಜ್ ಬೀಡ್ ನ ಸರಿಸ್ಕೊಳ್ಬೇಕು. ಅದಾದ ನಂತರ ಸುಜ್ಜಿ ಮೇಲೆ ಒಂದ್ಸಲ ದಾರ ಸುತ್ಕೊಂಡು ನೆಕ್ಸ್ಟ್ ಹೋಲ್ ಏನ್ ಕಾಣಿಸುತ್ತೆ ಅಲ್ಲಿಗೆ ನೀಡಲ್ ಹಾಕಿ ದಾರನ ತಂದು ಬೀಡ್ ನ ಮುಂದಕ್ಕೆ ಜರುಗಿಸ್ಕೊಳ್ಬೇಕು. ಜರುಗಿಸ್ಕೊಂಡು ಫಸ್ಟ್ 2 ದಾರ ಒಂದ್ ಮಾಡ್ಬೇಕು, ಮಿಕ್ಕಿದ 2 ದಾರ ಒಂದ್ ಮಾಡ್ಕೋಬೇಕು. ಅದಾದ ನಂತರ ಈಗ 2 ಚೈನ್ ಹಾಕಿ ಕಂಬ ಏನ್ ಹಾಕೊಂಡಿರ್ತೀವಿ ಅದ್ರ ಪಕ್ಕದಲ್ಲಿ ಗ್ಯಾಪ್ ಏನ್ ಕಾಣಿಸುತ್ತೆ ಅಲ್ಲಿ ನೀಡಲ್ ಹಾಕಿ ದಾರನ ತಂದು 2 ದಾರ ಸೇರಿ 1 ಮಾಡ್ಕೋಬೇಕು. ಅಂದ್ರೆ ಪಿಕಾಟ್ ನ ಮಾಡ್ಕೊಳ್ಬೇಕು. ಪ್ರತಿಯೊಂದು ಕಂಬದ ಮೇಲೂ ಪಿಕಾಟ್ ನ ಮಾಡ್ಕೊಳ್ಬೇಕಾಗುತ್ತೆ. ಹಾಗಾಗಿ 12 ಪಿಕಾಟ್ಸ್ ಮಾಡ್ಕೊಳ್ಬೇಕು. 12 ಮೀಡಿಯಂ ಸೈಜ್ ಬೀಡ್ ಹಾಕಿ ಅದಾದ ನಂತರ ನೆಕ್ಸ್ಟ್ ಲಾಕ್ ಇರೋ ಕಡೆ ಲಾಕ್ ಮಾಡ್ಕೊಳ್ತಾ ಇದ್ವಿ. ಸೊ ಲಾಕ್ ಇರೋ ಕಡೆ ಲಾಕ್ ಮಾಡ್ಕೊಳ್ಳೋದಷ್ಟೇ, ತುಂಬಾ ಈಸಿ ಇದೆ ಡಿಸೈನ್. ನೋಡಿ ಇಷ್ಟೇ 2 ಸ್ಟೆಪ್ ಅಲ್ಲಿ ಇಷ್ಟೊಂದು ಗ್ರ್ಯಾಂಡ್ ಆದಂತ ಡಿಸೈನ್ ನಮ್ಗೆ ಸಿಗುತ್ತೆ. ಸೊ ನೀಟಾಗಿ ಕುತ್ಕೊಳ್ಳುತ್ತೆ, ಸ್ಟಿಫ್ ಆಗಿರುತ್ತೆ. ಸೊ ಇದಕ್ಕೆ ನಾನು 2 ಸ್ಟೆಪ್ ಅಲ್ಲಿ ಕುಚ್ಚನ್ನ ಕಟ್ಕೊಂಡಿದ್ದೀನಿ. ಸಿಂಗಲ್ ಸ್ಟೆಪ್ ಅಲ್ಲಿ ಕೂಡ ಕುಚ್ಚನ್ನ ಕಟ್ಕೊಳ್ಬಹುದು. ಫೈನಲ್ ಆಗಿ ಈ ರೀತಿಯಾಗಿ ಕಾಣಿಸುತ್ತೆ ನೋಡಿ. ತುಂಬಾ ನೀಟಾಗಿ ಬರುತ್ತೆ ಡಿಸೈನ್. ಕಲರ್ ಕಾಂಬಿನೇಷನ್ ಚೆನ್ನಾಗಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಇದಕ್ಕೆ ನಾನು 137 ದಾರನ ಕುಚ್ಚು ಕಟ್ಕೊಂಡು ಉದ್ದ ಕುಚ್ಚು ಕಟ್ಕೊಂಡು ಅದಕ್ಕೆ ಮಧ್ಯದಲ್ಲಿ ಬೀಡಿಟ್ಟು ಇನ್ನೊಂದ್ಸಲ ಕುಚ್ಚು ಕಟ್ಕೊಂಡಿದ್ದೀನಿ. ಈ ರೀತಿ ಬ್ರೈಡಲ್ ಕುಚ್ಚು ಅಂತ ಹೇಳ್ತೀವಿ ಇದಕ್ಕೆ. ಬ್ರೈಡಲ್ ಬೀಡ್ಗೆ ಈ ಕುಚ್ಚಿಗೆ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು. ಬೇಕಿದ್ರೆ ನೀವು ವಿತೌಟ್ ಬೀಡ್ ಕೂಡ ಕುಚ್ಚು ಕಟ್ಕೊಳ್ಬಹುದು. ಸೊ ಈ ಡಿಸೈನ್ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಹೊಸಬ್ರು ಯಾರಾದ್ರೂ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.